ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ, ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಗಲಾಟೆ ಮಾಡಿರುವಂಥ ಆರೋಪ ಇಲ್ಲಿ ಕೇಳಿ ಬಂದಿದೆ. ಬೆಂಗಳೂರಿನ ಯಲಹಂಕದ ನ್ಯೂ ಟೌನ್ನಲ್ಲಿ ಮುನೇಶ್ವರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮನೇಲಿ ಒಂದು ಕಾರ್ಯಕ್ರಮ ಇದೆ, ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದಷ್ಟೇ ತಪ್ಪು. ಸೌಂಡ್ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ. PG ಓನರ್ನಿಂದ ಪಕ್ಕದ ಮನೆಯವರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಇದೆ. PG ಹುಡುಗರನ್ನು ಕರೆಸಿ ಪಕ್ಕದ ಮನೆಯವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. 2 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ಮತ್ತು ಪ್ರತಿ ದೂರು ಕೂಡ ದಾಖಲಾಗಿದೆ. ನೋಡಿ, ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದಾಗ ನಿಶಬ್ದವಾಗಿರಬೇಕಾಗತ್ತೆ. ಅತಿಯಾದ ಸೌಂಡು, ಅತಿಯಾದ ಮ್ಯೂಸಿಕ್ ಹಾಕಿದ್ರೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗುತ್ತೆ. ಅಕ್ಕಪಕ್ಕದ ಮನೆಯವರು ತೊಂದರೆ ಆದಾಗ ಸಹಜ ಅದು. ದಯವಿಟ್ಟು ಸೌಂಡ್ ಕಮ್ಮಿ ಮಾಡಿ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಕಾರ್ಯಕ್ರಮ ಇರಲಿ ಬಿಡಲಿ, ಬಟ್ ಬೇರೆಯವರಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಮ್ಯೂಸಿಕ್ಕನ್ನು ಹಾಕೋದು, ಸೌಂಡನ್ನು ಬಳಸೋದಿದೆಯಲ್ಲ, ಅದು ಅಪರಾಧ. ಅದನ್ನು ಹೇಳಿದ್ದಕ್ಕೇ PG ಹುಡುಗರಿದ್ದಾರೆ ಅಂತ ಹೇಳಿ PG ಹುಡುಗರನ್ನು ಕರೆಸಿ ಗಲಾಟೆ ಮಾಡಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ, ಪ್ರತಿ ದೂರು ಕೂಡ ದಾಖಲಾಗಿದೆ. 2 ಕಡೆಯವರಿಂದ ಕೌಂಟರ್ ಕೇಸ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಯಾರ ತಪ್ಪು ಯಾರ ಸರಿ ಎನ್ನುವ ತನಿಖೆಯಲ್ಲಿ ಪೊಲೀಸರು ಮುಂದುವರೆದಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಕೇರಳ ಮೂಲದವರ ಮನೆ. ಇದು ಕೇರಳ ಮೂಲದವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇತ್ತು. ಈ ವೇಳೆ ಮದುವೆಗೆ ಬಂದಂಥವರು ಶ್ರೀನಿವಾಸ್ ಮನೆ ಮುಂದೆ ನಿಂತ್ಕೊಂಡಿದ್ರು. ಮನೆ ಮುಂದೆ ನಿಂತು ಮಾತನಾಡಿ ಜೋರಾಗಿ ಶಬ್ದ ಮಾಡ್ತಾಯಿದ್ರು. ಮನೆ ಮುಂದೆ ನಿಲ್ಲಬೇಡಿ ಅಂತ ಶ್ರೀನಿವಾಸ್ ಮಗ ಹೇಳಿದರು, ಜೋರಾಗಿ ಸೌಂಡ್ ಮಾಡಬೇಡಿ ಅಂತ. ಈ ವೇಳೆ ಶ್ರೀನಿವಾಸ್ ಮಗ ಕೇರಳ ಮೂಲದವರ ಮಧ್ಯೆ ಒಂದು ಜಗಳ ಶುರುವಾಗಿದೆ. ಇದರಿಂದ 20ರಿಂದ 30 ಜನ ಶ್ರೀನಿವಾಸ್ ಮನೆ ಬಳಿ ಬಂದು ಗಲಾಟೆಯನ್ನು ಮಾಡಿದ್ದಾರಂತೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ರಾತ್ರಿ ಈ ಗಲಾಟೆ ಏರ್ಪಟ್ಟಿದೆ. ಅಲ್ಲಿನ CCTVಯಲ್ಲಿ ಕೂಡ ಅದು ರೆಕಾರ್ಡ್ ಆಗಿದೆ. ಒಂದು ಕ್ಷುಲ್ಲಕ ಕಾರಣ, ಒಂದು ಸಹಜ ರೀತಿಯ ನಡವಳಿಕೆ ಇಲ್ಲದೆ ಹೋದರೆ ಹೇಗೆ ಗಲಾಟೆಗಳನ್ನು ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಒಂದು ಸಣ್ಣ ವಿಚಾರ, ಬಟ್ ದೊಡ್ಡ ಗಲಾಟೆಯಾಗಿ ಮಾರ್ಪಟ್ಟಿದೆ. ನಾವು ಆಲ್ರೆಡಿ ಹೇಳ್ದಂಗೆ ಕೇರಳ ಮೂಲದವರ ಮನೆ ಅದು. ಅಲ್ಲಿ ಮದುವೆ ಇತ್ತು. ಮನೆ ಮುಂದೆ ಬಂದು ಶ್ರೀನಿವಾಸ್ ಜೋರಾಗಿ ಮಾತನಾಡ್ತಾ ಇದ್ರು. ಜೋರಾಗಿ ಮಾತಾಡಬೇಡಿ, ಇಲ್ಲಿ ನಿಲ್ಲಬೇಡಿ ಅಂತ ಹೇಳಿದ್ದಕ್ಕೆ ಆ ಮನೆಗೆ ನುಗ್ಗಿ ದಾಂಧಲೆ ಮಾಡಿರುವಂಥ ಆರೋಪ ಇದೆ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಅವನು ಇಟ್ಕೊಂಡು ಒಂದು ಮುದ್ಕ ಹಿಂಗೆ ಹೋಗ್ತಾ ಇರೋನು ಮತ್ತೆ ಕೈ ತೋರಿಸ್ಕೊಂಡು ಅವ್ನು ಹುಡುಗನ ಹಿಂಗೆ ಬಂದಮೇಲೆ ಅವನು ಹೋಗು ಅಂತ ಇದ್ದ. ಅವನು ಜಸ್ಟ್ ಏನು ಮಾಡಿಲ್ಲ ಸರ್, ಹಿಂಗೆ ಅಂದಿದ್ದಷ್ಟೇ. ಹಂಗೆ ಅಂದ್ಬಿಟ್ಟು ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವ್ನು ಗಾಡಿ ಕಡೆ ಬಂದ. ಅಷ್ಟೇ ಸರ್ ನಡೆದಿದ್ದು. ಅವರು ಬಂದರು, ಈ ಹುಡುಗನ ಕೇಳ್ರಿ ಅಂತ ಹೇಳ್ತಾ ಇದ್ರು. ಅಂದರೆ ಯಾರು ಫ್ರೆಂಡು ಅಂತ, ಈ ಹುಡುಗನ ಕೇಳ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. CCTV ಫೋಟೇಜ್ ತೋರಿಸ್ತೀವಿ ಯಾರು ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಗೇಟ್ ಹೊದ್ಕೊಂಡು 30-40 ಜನ ಬಂದಿದ್ದಾರೆ ಸರ್. ನಾನು ನೆನ್ನೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್, ಮೊನ್ನೆನೇ ಕೊಟ್ವಿ ಕಂಪ್ಲೇಂಟ್ ಎಲ್ಲ. ನೆನ್ನೆ ಅವ್ರನ್ನೂ ಕರೆಸ್ತಾ ಇದ್ರು, ಬಂದಿಲ್ಲ. ಸರಿ FIR ಹಾಕ್ರಿ ಅಂತ ನಾವು ಹೇಳಿದ್ವಿ. ಅಷ್ಟೇ ಸರ್ ನಡೆದಿದ್ದು. ಸರ್ ನಮಗೆ ಗೊತ್ತಿಲ್ಲ ಸರ್ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹುಡುಗರು ಹುಡುಗಿರು ಬಂದರು. ಅದು ನಾವು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅದು ಮನೇನ PG ಅಂತ ನಮಗೆ ಗೊತ್ತಿಲ್ಲ. ಅದು ನಾವು ಅವ್ರ ಪರಿಚಯನೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿದ್ರು, ನೈಟ್ ಡ್ಯೂಟಿ. ಅವ್ರು ಇಲ್ದಿರ್ಬೇಕಾದ್ರೆ ಅಷ್ಟು ಜನ ಯಾಕೆ ಬಂದರು? ಪೊಲೀಸ್ ಅವ್ರು ಸಹ ಇದ್ದರು. ಅವ್ರನ್ನೂ ನುಗ್ಕೊಂಡು ಮೇಲೆ ಬಂದಿದ್ದಾರೆ. ನಾನು ತೋರಿಸ್ತೀನಿ ಫೋಟೇಜ್ ಎಲ್ಲ. ನಮ್ಮ ಮಗನ್ನ ಒಬ್ಬ ಫ್ರೆಂಡು ಬಿಟ್ಬಿಟ್ಟು ಹೋದ. ನಮ್ಮ ಮಗ ಮೇಲೆ ಬಂದ್ಬಿಟ್ಟ. ಅವನು ಇಟ್ಕೊಂಡು ಒಂದು ಮುದ್ಕ ಹಿಂಗೆ ಹೋಗ್ತಾ ಇರೋನು ಮತ್ತೆ ಕೈ ತೋರಿಸ್ಕೊಂಡು ಅವ್ನು ಹುಡುಗನ ಹಿಂಗೆ ಬಂದಮೇಲೆ ಅವನು ಹೋಗು ಅಂತ ಇದ್ದ. ಅವನು ಜಸ್ಟ್ ಏನು ನನಗೆ 11 ಗಂಟೆಯಲ್ಲಿ ನಾನು ಯಾರೋ ಫೋನ್ ಮಾಡಿದ್ರು, ನಮ್ಮ ಮನೆಯವ್ರು ಈ ಥರ ಗಲಾಟೆ ಆಗ್ತಾ ಇದೆ ಅಂತ. ನಾನು TV ನೋಡಿದೆ, ಇಲ್ಲ ಮನೆ ಮುಂದೆ ಸೇರ್ಕೊಂಬಿಟ್ಟವ್ರೆ. ಏನಪ್ಪ ಇದು, ಇಬ್ಬರೇ ಇದ್ದಾರೆ ಹೆಂಗಸುಗಳು, ಯಾರಪ್ಪ ಅಂದ್ಬಿಟ್ಟು ನಾನು ಬಂದೆ. ನನ್ನನ್ನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನಾನು ಹೋಗಿ ಮೇಲ್ಗಡೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಾರ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಏನು ಗಲಾಟೆ ಏನು ಸಮಾಧಾನ ಮಾಡ್ಕೊಳ್ಳಿ ಅಂದರೂ ಕೇಳಿಲ್ಲ. ನೋಡಿ ನನಗೆ ಹೊಡೆದ್ಬಿಟ್ಟವ್ರೆ. ತಿರ್ಗಿ ಇನ್ನು ಪೊಲೀಸರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವರು.
ನಾನು ಕೂಲಾಗಿ ಕೇಳ್ತಾ ಇದ್ದೀನಿ, ಯಾಕ್ರಪ್ಪ ಹಿಂಗೆ ಬಂದಿದ್ದೀರಾ, ಏನಾಗೈತೆ? ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹೆಂಗಸು ಅವ್ರ ತಾಯಿ, ಅವ್ರ ಮಗಳು, ಮಗ, ಅವ್ನು ಯಾರೋ ರಕ್ಷಿತ್ ಅಂತೆ, ಎಳೆದು ಹೊಡೆದಿತ್ತ ಅವನು. ನಮ್ಮ ಮಿಸ್ಸಸ್ಸು ಚೈನ್ಗೆ ಕೈ ಹಾಕ್ತಾವ್ರೆ. ಕೇಳೋಕ್ಕೆ ಬಿಡ್ತಾ ಇಲ್ಲ. ನಾವು ಪಾಪ ಅಕ್ಕಪಕ್ಕದವ್ರು ಬಂದ್ರು ಅವ್ರಿಗೂ ಬರೆಸ್ತಾವ್ರೆ. ಅವ್ರು ಕೇಳಕ್ಕೆ ಯಾರನ್ನೂ ಇದೇ ಇಲ್ಲ. 50 ಜನ ಇದ್ದಾರೆ ಅಂತ ಗುಂಡಾಗಾರಿಕೆ ಮಾಡ್ತಾವ್ರೆ ಸರ್. ನನಗೆ 11 ಗಂಟೆಯಲ್ಲಿ ಆತ ಇದ್ರೆ ಲಾ ಅಂತಿಲ್ವಾ, ಕೋರ್ಟ್ ಇಲ್ವಾ, ಕೇಸ್ ಇಲ್ಲ, ಕೊಡ್ಬೇಕು ತಾನೆ. ಬಂದು ಮಾತಾಡ್ತಾ ಇರ್ಲಿಲ್ವಾ? ಜನ ಬಂದು ನಮ್ಗೆ ಗೇಟ್ ಒಬ್ಬ ಗಂಡಸು ಮನೆಯಲ್ಲಿಲ್ಲ ಅಂತ ನಾವು ಕೆಲ್ಸದಲ್ಲಿ ಹೋಗಿದ್ವಿ. ನಮ್ಗೆ ಅಲ್ಲಿ ಎಷ್ಟು ಟೆನ್ಷನ್ ಆಗಿರ್ಬೇಕು. ನನಗೆ ಅದೇ ಬೇಜಾರು ಸರ್. ಏನು ಇಲ್ಲ, ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ ಇದೇ ಮಾಡಿ ಅವ್ರು ನಮ್ಮನ್ನು ಬಿಡ್ತಾನೆ ಇಲ್ಲ ಸರ್. ಅಷ್ಟು ಜನ ಬಂದಾರೆ. ತಿರ್ಗಾ ಅವ್ರನ್ನ ಮನೆ ಸುಟ್ಟಾಕ್ತೀವಿ, ಏನೇನು ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ಗಲಾಟೆಗೆ ಕಾರಣ ಒಂದು ಕ್ಷುಲ್ಲಕ ಕಾರಣ ಅಂತ ಕಾಣಿಸುತ್ತೆ. ಈಗ 2 ಕಡೆಯ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು ಏನು ಹೇಳ್ತಾರೆ ಈ ವಿಚಾರದಲ್ಲಿ? ದಶರಥ್, ಏನಂತ ಹೇಳಿದ್ರೆ ರಾತ್ರಿ ವೇಳೆ ಸೌಂಡ್ ಅನ್ನ ಜಾಸ್ತಿ ಹಾಕೊಂಡು ಗಲಾಟೆಯನ್ನ ಮಾಡ್ತಿರ್ತಾರೆ. ಇದನ್ನ ಸಾಮಾನ್ಯವಾಗಿ ಏನೋ ಸ್ವಲ್ಪ ಸೌಂಡ್ ಅನ್ನ ಕಡಿಮೆ ಮಾಡಿ ಅಂತಂದ್ರೆ, ಬೆಂಗಳೂರಿನಲ್ಲಿ ಡೇ ಅಂಡ್ ನೈಟ್ ಗೆ ವ್ಯತ್ಯಾಸವೇ ಇರೋದಿಲ್ಲ. ಹೊರಗಡೆಯಿಂದ ಬರುವಂತ ಹುಡುಗರು ಏನ್ ಮಾಡ್ತಾರೆ, ಎಂಜಾಯ್ ಮಾಡ್ಬೇಕಿಲ್ಲ, ಪಾರ್ಟಿ ಮಾಡ್ಬೇಕೆಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ, ಗಲಾಟೆ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಏನು ಶ್ರೀನಿವಾಸ್ ದಂಪತಿಗಳು ಏನಿದ್ದಾರೆ, ಇವರು ಪಕ್ಕದ ಬಿಲ್ಡಿಂಗ್ ಗಳಿಂದ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಮೋಹನ್ ಎಂಬಾತ ಇವ್ರ ಜೊತೆ ಕಿರಿಕನ್ನ ತೆಗ್ದಿರುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ಕಾರ್ಯಕ್ರಮ ಇತ್ತಂತೆ. ಹೀಗಾಗಿ ಸೌಂಡ್ ಗಳನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇದೇ ವಿಚಾರಕ್ಕೆ ಮಾತು ಬೆಳೆದಿದೆ. ಒಂದೇ ಕಾರಣಕ್ಕೆ ಹೊರಗಡೆಯಿಂದ ಮದುವೆಗೆ ಅಂತ ಬಂದಿದ್ದ ಕೇರಳ ಮೂಲದ ಮಲಯಾಳಿಗಳು ಏನಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿನ ಸ್ಥಳೀಯ ನಿವಾಸಿಗಳಾಗಿರುವ ಕನ್ನಡಿಗರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಹಿಂದೆ ಕೂಡ ಇಂಥದೇ ಇನ್ಸಿಡೆಂಟ್ಗಳು ಸಾಕಷ್ಟು ಆಗಿದೆ. ವಿನಾಕಾರಣ ಕಿರಿಕಗಳನ್ನ ಮಾಡುವಂಥದ್ದು, ಗಲಾಟೆ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಈ ಬಗ್ಗೆ ಈ ಹಿಂದೆ ಕೂಡ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರುಗಳು ದಾಖಲಾಗಿರುವಂತದ್ದಿದೆ. ಯಲಹಂಕ ಪೊಲೀಸ್ ಠಾಣೆ ಟೂರು ಲೇಔಟ್ ನ ಮುನೇಶ್ವರ ಲೇಔಟ್ ಏನಿದೆ ಅಲ್ಲಿ ಇನ್ಸಿಡೆಂಟ್ ಆಗಿರುವಂತದ್ದು. ಅಂದ್ರೆ ದೃಶ್ಯಾವಳಿಗಳಲ್ಲಿ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಗೇಟ್ ಅನ್ನ ಹಾರಿ ಹೋಗಿ ಏನೋ ದಂಪತಿಗಳಿಬ್ರು ಮತ್ತು ಅವರ ಮಗನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ಪಿಜಿಯಲ್ಲಿ ಇರುವಂತ ಹುಡುಗರು ಎಲ್ಲಿಂದನೋ ಬಂದು ಇಲ್ಲಿ ಪಿಜಿಯಲ್ಲಿ ಇರ್ತಾರೆ, ಅವರು ಕೂಡ ಏನು ಆ ಹುಡುಗರನ್ನ ಕರ್ಕೊಂಡ್ ಬಂದಿತ್ತು ಅವ್ರ ಕಡೆಯಿಂದನೂ ಕೂಡ ಹಲ್ಲೆಯನ್ನ ಮಾಡಿಸಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಹೊರಗಡೆಯಿಂದ ಬಂದಿದ್ದಂತವರ ದಬ್ಬಾಳಿಕೆ ದರ್ಪಗಳು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಅಂತವ್ರ ವಿರುದ್ಧ ಕಾನೂನು ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಅವ್ರನ್ನ ಬಂಧಿಸಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಇನ್ಸಿಡೆಂಟ್ಗಳಾಗಲ್ಲ. ಒಂದ್ ವೇಳೆ ಇದನ್ನ ಹೀಗೆ ಬಿಟ್ರೆ ಹೊರಗಡೆಯಿಂದ ಬಂದಂತ ಎಲ್ಲಾ ಯುವಕರುಗಳಂತ ಅವ್ರಿಗೆ ಇಲ್ಲಿನ ಶಿಸ್ತಾಗ್ಲಿಲ್ಲ, ಸ್ಥಳೀಯರಿಗೆ ಕಿರಿಕಿರಿಯನ್ನ ಮಾಡುವಂಥದ್ದು. ಯಾಕಂದ್ರೆ ಅವರು 1 ವರ್ಷ 6 ತಿಂಗಳು 2 ವರ್ಷ ಇದ್ರೆ ಹೆಚ್ಚು, ಅಲ್ಲಿಂದ ಮತ್ತೆ ಬೇರೆ ಕಡೆ ಎಲ್ಲ ಹೊರಟೋಗ್ತಾರೆ. ಇದ್ದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ 10 ವರ್ಷಗಳಿಂದ ಅಲ್ಲೇ ಕೂಡ ನೆಲೆಸಿರುವಂತ ಕಿರಿಕಿರಿಗಳನ್ನು ಮಾಡುವಂಥದ್ದು. ಮತ್ತೆ ಎಲ್ಲರೂ ಕೂಡ ಎಲ್ಲ ಒಂದ್ ಕಡೆ ಅನ್ಸೇಫ್ಟಿ ಅನ್ನೋದಂದ್ರೆ ರಾತ್ರಿ ಹೊತ್ತು ಓಡಾಡೋದಿರ್ಬೋದು, ಅವರ ಗಾಡಿಯಲ್ಲಿ ಬರೋದಿರ್ಬೋದು, ಕುಡಿಯುವಂತದಿರ್ಬೋದು, ಈ ರೀತಿಯ ಗಲಾಟೆಯನ್ನ ಮಾಡ್ತಿದ್ರೆ ಅವರು ಕೂಡ ಸೇಫ್ಟಿ ಬಗ್ಗೆ ಒಂದಿಷ್ಟು ಆತಂಕ ಇರುತ್ತೆ. ಹೀಗಾಗಿ ಅಂತವ್ರಿಗೆ ಏನಾದ್ರು ಬುದ್ಧಿವಾದವನ್ನು ಕೂಡ ಹೇಳಕ್ ಹೋದ್ರೆ ಇಂಥ ಇನ್ಸಿಡೆಂಟ್ಗಳು. ಹೀಗಾಗಿ ಪೊಲೀಸರೇ